ರಾಯಬಾಗ್ ತಾಲೂಕಿನ ಮುಗಳಕೋಡ್ ಪಟ್ಟಣದ ಪಿಎಂ ಶ್ರೀ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದ ಎಂಕೆ ಪತ್ತಾರ್ ಅವರು ಮಂಗಳವಾರದಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ್ರು. ಈ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಕ ವೃಂದ, ಶಾಲಾ ಅಭಿವೃದ್ಧಿ ಹಾಗೂ ಮೇಲು ಉಸ್ತುವಾರಿ ಸಮಿತಿ ಅಂದ್ರೆ ಎಸ್ಡಿಎಂಸಿ, ವಿದ್ಯಾರ್ಥಿನಿಯರು ಮತ್ತು ಸಾರ್ವಜನಿಕರು ಸೇರಿ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿದ್ರು. ಪಟ್ಟಣದ ಆರಾಧ್ಯ ದೇವರಾದ ಶ್ರೀ ಯಲ್ಲಾರಲಿಂಗ ಮಹಾರಾಜ್ ಬ್ರಾಹ್ಮಣ ಮಠದಿಂದ ಎಂಕೆ ಪತ್ತಾರ್ ದಂಪತಿಗಳ ಭವ್ಯ ಮೆರವಣಿಗೆ ಸಾರೋಟಿನಲ್ಲಿ ಆರಂಭಗೊಂಡಿತು. ಹಲಗಿ ವಾದನ, ವಿದ್ಯಾರ್ಥಿಗಳ ಲೇಜಿ ನೃತ್ಯ ಹಾಗೂ ಸಾರ್ವಜನಿಕರ ಸಂಭ್ರಮ ಮೆರವಣಿಗೆಗೆ ವಿಶೇಷ ಮೆರುಗು ತಂದಿತು. ಬಸ್ ನಿಲ್ದಾಣ ಮಾರ್ಗವಾಗಿ ಸಾಗಿದ ಮೆರವಣಿಗೆ ಶಾಲಾ ಆವರಣ ತಲುಪಿದ ಬಳಿಕ ಅಭಿನಂದನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕಿಯರು, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಎಂಕೆ ಪತ್ತಾರ್ ದಂಪತಿಗಳಿಗೆ ಶಾಲು, ಹಾರ ಹಾಕಿ ಸನ್ಮಾನಿಸಿ ಗೌರವ ಸಮರ್ಪಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಎಂಕೆ ಪತ್ತಾರ್ ಅವರು ತಮ್ಮ ಸೇವೆ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ, ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಹಾಗೂ ಶಿಸ್ತುಬದ್ಧ ಆಡಳಿತವನ್ನು ಸ್ಮರಿಸಿ ಅಭಿನಂದಿಸಿದ್ರು. ವೃತ್ತಿ ಮೂಲಕ ಮತ್ತು ವ್ಯಕ್ತಿತ್ವದ ಮೂಲಕ ಅಸಂಖ್ಯಾತ ಶಿಕ್ಷಕ ಬಳಗವನ್ನ ಮತ್ತು ಶಿಕ್ಷಕರ ಮೇಲೆ ಪ್ರಭಾವವನ್ನು ಬೀರಿದಂತ ಒಬ್ಬ ಶ್ರೇಷ್ಠ ಶಿಕ್ಷಕರಾದಂತಹ ಸೇವಾ ನಿವೃತ್ತಿ ಸಮಾರಂಭದ ಈ ಪವಿತ್ರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಹಿರಿಯರಾಗಿರುವಂತಹ ನಮ್ಮ ಹುಣಸಿಪಟ್ಟಿ ಸರ್ ಅವರೇ, ಕಮ್ಮಾರ್ ಸರ್ ಅವರೇ, ನಮ್ಮ ಈ ಸಿಆರ್ಪಿ ನಮ್ಮ ಹನ್ಸಿ ಸರ್ ಅವರು ಮತ್ತು ಹಾಲಿ ಸಿಆರ್ಪಿ. ಕಾರ್ಯಕ್ರಮದಲ್ಲಿ ಮುಗಳಕೋಡ್ ಸಿಆರ್ಪಿ ಬಿಸಿ ಭಾಗ್ಯನವರ್, ಪ್ರಧಾನ ಗುರುಗಳಾದ ಡಿವಿ ನಡಟ್ಟಿ, ವಿಬಿ ಗಸ್ತಿ, ಶಾಲಾ ಅಭಿವೃದ್ಧಿ ಹಾಗೂ ಮೇಲು ಉಸ್ತುವಾರಿ ಸಮಿತಿಯ ಪದಾಧಿಕಾರಿಗಳು, ವಿವಿಧ ಶಾಲೆಗಳ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, ವಾಯ್ಸ್ ಆಫ್ ಇನ್ಗ್ರಾಮ್, ರಾಯಬಾಗ್.